ನಮಸ್ಕಾರ. ಈ ಕಡೆ ನಾನು ನಳಿನಿ, ಆ ಕಡೆ ನೀವು. ಮಾತಾಡ್ತಾ ಅಡುಗೆ ಮಾಡೋಣವಾ? ಬನ್ನಿ, ಇವತ್ತು ಮಾವಿನಕಾಯಿಂದ 2 ರುಚಿಯಾಗಿರೋಂಥ ತಿಂಡಿ ತೊಗೊಂಡು ಬಂದಿದ್ದೀನಿ. ರೆಸಿಪಿನ ಮಾಡೋಣವಾ? ಹಾಗಿದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಒಂದು ಗೊತ್ತಾಗಿರಬೇಕಲ್ಲ, ಮಾವಿನಕಾಯಿ ಹಾಕಿ ಮಾಡಿರೋ ಅಂಥ ಅಕ್ಕಿ ರೊಟ್ಟಿ, ಇನ್ನೊಂದು ರುಚಿಯಾಗಿ ಅಪರೂಪಕ್ಕೆ ಮಾಡೋವಂಥ ಮಾವಿನಕಾಯಿಂದ ಮಾಡೋವಂಥ ಅವಲಕ್ಕಿ. ಎರಡನ್ನೂ ನೋಡ್ತೀರಲ್ವ ಪೂರ್ತಿಯಾಗಿ? ಬನ್ನಿ ಶುರು ಮಾಡೋಣ. ತೆಂಗಿನಕಾಯಿ ಮತ್ತು ಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ. 1 ಕಪ್ ಅಕ್ಕಿ ಹಿಟ್ಟಿಗೆ ಕ್ಯಾರೆಟ್ ತುರಿ, ಮಾವಿನಕಾಯಿ ತುರಿ ಜಾಸ್ತಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಆಮೇಲೆ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀವಲ್ಲ ಕಾಯಿ ಅದು, ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಫಸ್ಟ್ ಹಾಗೇ ಕಲಿಸ್ಕೋಬೇಕು, ನೀರು ಹಾಕದೇ ಇದ್ದಂಗೆ. ಆಮೇಲೆ ನಿಮಗೆ ಎಷ್ಟು ಬೇಕೋ ಸ್ವಲ್ಪನೇ ನೀರು ಹಾಕಿ ಸ್ವಲ್ಪ ಮೆತ್ತಗೆ ಇರೋವಂಥ ಹಿಟ್ಟು, ಸಾಫ್ಟ್ ಡೋ ಕಲಸಿಟ್ಕೋಬೇಕು. ನೀವು ಇದನ್ನು ಡೈರೆಕ್ಟಾಗಿ ಬಾಣಲಿ ಮೇಲೆ ತಟ್ಬೋದು, ಅಥವಾ ಹೆಂಚಿನ ಮೇಲೆ ತಟ್ಬೋದು, ಬಟರ್ ಪೇಪರ್ ಮೇಲೆ ತಟ್ಬೋದು, ಇಲ್ಲಾಂದರೆ ಬಾಳೆ ಎಲೆ ಮೇಲೆ ತಟ್ಕೊಂಡು ಹೆಂಚು ಮೇಲೆ ಮಾಡ್ಕೋಬೋದು. ಇದು ತುಂಬ ಅಪರೂಪವಾಗಿ ಮಾಡೋಂಥದ್ದು. ಇದಕ್ಕೆ ಸಾಮಾನ್ಯವಾಗಿ ಈರುಳ್ಳಿ ಹಾಕಲ್ಲ. ನಿಮಗೆ ಈರುಳ್ಳಿ ಬೆಳ್ಳುಳ್ಳಿ ಇಷ್ಟ ಅಂದರೆ ಹಾಕ್ಕೊಳ್ಳಿ. ಈ ಥರ ಸಾಮಾನ್ಯವಾಗಿ ಎಲ್ಲರ ಮನೇಲೂ ರೊಟ್ಟಿ ಮಾಡೋಕ್ಕೆ ಅಂತಲೇ ಬಾಣಲಿಗಳು ಇಟ್ಕೊಂಡಿರ್ತೀವಿ ನಾವು. ಅದಿಲ್ಲ ಅಂತಂದರೆ ನೀವು ಬೇರೆ ವಿಧಾನದಲ್ಲಿ ಮಾಡ್ಕೋಬೋದು. ಮಧ್ಯದಲ್ಲಿ ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಸುತ್ತಲೂ ತಟ್ಕೊಂಡು ಹೋಗಬೇಕು. ಇದು ನೀವು ಎಷ್ಟು ತೆಳ್ಳಗೆ ಬೇಕಾದ್ರೂ ತಟ್ಕೋಬೋದು, ಅಥವಾ ಎಷ್ಟು ದಪ್ಪಗೆ ಬೇಕಾದ್ರೂ ತಟ್ಕೋಬೋದು. ಆಮೇಲೆ ಮಧ್ಯದಲ್ಲಿ 1-2 ಸ್ಮೈಲಿ ಫೇಸ್ ಅಂತೀವಿ ನಾವು, ಕಣ್ಣು ಮಗು ಬಾಯಿ ಅಂತ, ಅದನ್ನು ಹಾಕಿ ಮಧ್ಯ ಅದು ಒಂಚೂರು ಎಣ್ಣೆ ಹಾಕಿದ್ರೆ ಕ್ರಿಸ್ಪ್ ಆಗುತ್ತೆ ಅನ್ನೋಕ್ಕೋಸ್ಕರ ಅಷ್ಟೆ. ಇದೆಲ್ಲ ತಟ್ಕೊಂಡಾದ್ಮೇಲೆ ಸ್ಟವ್ ಮೇಲೆ ಮೀಡಿಯಮ್ ಹೀಟ್ ಮೇಲೆ ಇಟ್ಟು ಮುಚ್ಚಿಡಬೇಕು. ಒಂದು 3 ನಿಮಿಷಕ್ಕೆಲ್ಲ ಆಗೋಗುತ್ತೆ. ಆಮೇಲೆ ಅದನ್ನು ತೆಗೆದ್ರೆ ನೋಡಿ ಎಷ್ಟು ಸಖತ್ತಾಗಿರೋ, ನಿಜವಾಗ್ಲೂ ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಇದನ್ನು ಸಾಮಾನ್ಯವಾಗಿ ತುಪ್ಪ, ಬೆಣ್ಣೆ, ಚಟ್ನಿ ಪುಡಿ, ಚಟ್ನಿ, ಮೊಸರು ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬೋದು. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದ್ರ ಜೊತೆ ನೀವು ತಿಂದು ಹೇಗಾಗಿದೆ ಅಂತ ನಂಗೆ ಹೇಳ್ತೀರಲ್ವಾ? ಮಾಡ್ಕೋಬೇಕು ಮತ್ತೆ. ಸರಿ, ಇವಾಗ ಅವಲಕ್ಕಿ ಮಾಡೋಣ ಬನ್ನಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದು. ನೀವು ಡಬ್ಬಿಗೆ ತೊಗೊಂಡು ಹೋಗ್ಬೋದು, ಇಲ್ಲ ಈ ಪಲಾರಗಳಲ್ಲಿ ಎಲ್ಲ ಮಾಡ್ಕೋತಾರಲ್ಲ ಆವಾಗಲೂ ಮಾಡ್ಕೋಬೋದು ಈರುಳ್ಳಿ ಹಾಕಿಲ್ಲ ಅಂತ. ಈರುಳ್ಳಿ ಹಾಕಿದ್ರೆ ಮಾವಿನಕಾಯಿಂದು ಟೇಸ್ಟ್ ಕಡಿಮೆ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇದಕ್ಕೆ ಮಾವಿನಕಾಯಿ ನಿಮಗೆ ಎಷ್ಟು ಹುಳಿ ಬೇಕೋ ಅಷ್ಟು ಮಾವಿನಕಾಯಿ ತೊಗೋಬೋದು. ಎಷ್ಟು ಜನ ಇದ್ದೀರಾ ಅದಕ್ಕೆ ತಕ್ಕಂಗೆ ತೊಗೋಬೋದು. ಮೇಲ್ಗಡೆ ತೊಟ್ಟು ತೆಗೆದು ಸಿಪ್ಪೆ ತೆಗೆದು ತುರಿದಿಟ್ಕೊಂಡು 1-2 ಕಪ್ ಆಗಷ್ಟು ತುರಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ. 200 ಗ್ರಾಮಷ್ಟು ಅವಲಕ್ಕಿ ನೆನೆಸೋದೇನು ಬೇಡ. ಮೀಡಿಯಮ್ ಅವಲಕ್ಕಿ ಆದರೆ, ಗಟ್ಟಿ ಅವಲಕ್ಕಿ ಆದರೆ ನೆನೆಸ್ಬೇಕು. ತೊಳೆದ್ಬಿಟ್ಟು ಬಗ್ಸಿಟ್ಕೊಂಡ್ರೆ ಸಾಕು. ನೀರು ಗಟ್ಟಿಯಾಗಿ ಹಿಂಡಿಟ್ಕೊಂಡು ಒಗ್ಗರಣೆಗೆ 1-2-3 ಸ್ಪೂನ್ ಎಣ್ಣೆ ಹಾಕಿ ಫಸ್ಟ್ ಕಡಲೆಕಾಯಿ ಹಾಕಿಬಿಟ್ರೆ ಬೇಗ ಆಗುತ್ತೆ ಅದು. ಆಮೇಲೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಬೇಕಾದರೆ ಹಾಕ್ಕೋಬೋದು. ಉದ್ದಿನಬೇಳೆ, ಕಡಲೆಬೇಳೆ ಯಾವಾಗಲೂ ಒಗ್ಗರಣೆಗೆ ಚೆನ್ನಾಗಿರುತ್ತೆ. ಕೊತ್ತಂಬರಿ, ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಈ ಹಿಂಡಿಟ್ಕೊಂಡಿದ್ದೀವಲ್ಲ ಅವಲಕ್ಕಿನ ಅದನ್ನು ಹಾಕಿ ಒಗ್ಗರಣೆಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಟವ್ ಮೀಡಿಯಮಲ್ಲೇ ಇರಲಿ, ಇಲ್ಲದೇ ಅವಲಕ್ಕಿ ಸಿದೋಗ್ಬಿಡುತ್ತೆ. ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಬೇಕಾದ್ರೆ 1/2 ಸ್ಪೂನ್ ಸಕ್ಕರೆ ಹಾಕ್ಬೋದು. ಎಲ್ಲ ಬ್ಯಾಲೆನ್ಸ್ ಆಗುತ್ತೆ, ಚೆನ್ನಾಗಿರುತ್ತೆ ರುಚಿಯಾಗಿ ಅಂತ. ಮಾವಿನಕಾಯಿ ತುರಿನೂ ಹಾಕಿ ಕಲಸಿ 1 ನಿಮಿಷ ಮುಚ್ಚಿಡ್ಬೋದು ಬೇಕಾದರೆ. ಇದಿಷ್ಟರಲ್ಲೇ ಅವಲಕ್ಕಿ ಬೆಂದಿರುತ್ತೆ. ಹಸಿ ತೆಂಗಿನ ತುರಿ ನೀವು ಎಷ್ಟು ಹಾಕಿದ್ರೆ ಅಷ್ಟು ರುಚಿಯಾಗಿರುತ್ತೆ. ಸ್ವಿಚ್ ಆಫ್ ಮಾಡಿಕೊಂಡು ತೆಂಗಿನ ತುರಿ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತಟ್ಟೆಗೆ ಹಾಕ್ಕೊಂಡು ತಿಂತಾ ಇದ್ದರೆ ಏನು ಚೆನ್ನಾಗಿರುತ್ತೆ ಗೊತ್ತಾ, ಸಖತ್ತಾಗಿರುತ್ತೆ. ಒಂದು ಸಲ ಟ್ರೈ ಮಾಡ್ತೀರಲ್ವಾ? ಎಲ್ಲರೂ ಹೊರಗಡೆ ಹೋಗಿ ಬಂದು ಹಸಿವಾಗ್ತಾ ಇದೆ ಅಂತಂದರೆ ದಿಢೀರಂತ ಮಾಡ್ಕೋಬೋದು. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಇದು. ಮಾವಿನಕಾಯಿ ಎಲ್ರಿಗೂ ಇಷ್ಟ ಆಗುತ್ತಲ್ವ, ಅದರಿಂದ ಮಾಡ್ಕೋತೀರಲ್ವಾ? ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಳಿನಿಸ್ ಕ್ವಿಸಿನ್ ವೆಜ್ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ಆಲ್ ಅಂತ ಒತ್ತಿದ್ರೆ ಈ ಥರ ರೆಸಿಪೀಸು ನಿಮಗೆ ಮೊದಲು ಬರುತ್ತೆ. ಹೋಗಿ ಬರಲಾ? ಬಾಯ್.